ನಮಸ್ತೆ. ಲಾಸ್ಟ್ ಮಿನಿಟ್ ವ್ಲಾಗಲ್ಲಿ ಸ್ನ್ಯಾಕ್ಸ್ ಎಲ್ಲ ಮಾಡಿ ಪ್ಯಾಕ್ ಮಾಡ್ಕೊಂಡಿದ್ದೆ. ಸೊ ಥ್ಯಾಂಕ್ಸ್ ಗಿವಿಂಗ್ ಬ್ರೇಕ್ ಇರೋದ್ರಿಂದ ಒಂದು 3 ಫ್ಯಾಮಿಲಿ ಬೇರೆ ಸ್ಟೇಟ್ಗೆ ಟ್ರಿಪ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ದೆ. ನಾವಿರೋಂಥದ್ದು ಡ್ಯಾಲಸ್ ಟೆಕ್ಸಸಲ್ಲಿ. ನಾವು ಕೊಲೊರಾಡೋಗೆ ಹೋಗ್ತಾ ಇದ್ವಿ ಟ್ರಿಪ್ಗೆ. ಅದು ರೋಡ್ ಟ್ರಿಪ್, ಫ್ಲೈಟಲ್ಲಿ ಹೋಗ್ತಾ ಇಲ್ಲ. 3 ಫ್ಯಾಮಿಲಿ ಇರೋದ್ರಿಂದ ಎಲ್ಲರೂ ಮಾತಾಡಿಕೊಂಡು ಒಂದೇ ಕಾರಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಸ್ನ್ಯಾಕ್ಸ್ ಎಲ್ಲ ಪ್ಯಾಕ್ ಮಾಡಿದ್ದು ನೋಡಿದ್ರಿ. ಇದನ್ನ ನೆಕ್ಸ್ಟ್ ದಿನ ತರಕಾರಿ ಎಲ್ಲ ಖಾಲಿ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಒಂದು ಪಪ್ಪು 2 ಥರ ಪಲ್ಯ ಎಲ್ಲ ಮಾಡಿದ್ದೆ. ಈ ವರ್ಷದ ಕೊನೆಯ ಹಾರ್ವೆಸ್ಟ್ ಬಂದು ಟೊಮೆಟೋಸು ತುಂಬಾ ಚೆನ್ನಾಗಿ ಬಂದಿತ್ತು ಗಿಡದಲ್ಲಿ. ಅದೆಲ್ಲ ಬಳಸಿ ಅಡುಗೆ ಮಾಡಿದ್ದೆ. ಇನ್ನು ಪಲ್ಯ ಎಲ್ಲ ಉಳಿದಿತ್ತು, ಅದನ್ನು ನೆಕ್ಸ್ಟ್ ದಿನಕ್ಕಾಗತ್ತೆ ಅಂತ ಪ್ಯಾಕ್ ಕೂಡ ಮಾಡಿಕೊಂಡೆ. ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೆಕ್ಸ್ಟ್ ದಿನ ಬೆಳಗ್ಗೆನೇ ಎದ್ದು ಪನ್ನೀರೆಲ್ಲ ಮ್ಯಾರಿನೇಟ್ ಮಾಡಿ ಕಲರ್ಫುಲ್ ಕ್ಯಾಪ್ಸಿಕಮ್ಸ್ ಎಲ್ಲ ಕಟ್ ಮಾಡಿ ಚಪಾತಿ ಪನ್ನೀರ್ ರೋಲ್ನ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಸೊ ಬೆಳಗ್ಗೆನೇ ಜಾಸ್ತಿ ಕ್ವಾಂಟಿಟಿನಲ್ಲಿ ಚಪಾತಿ ಮಾಡಬೇಕು ಅನ್ನೋದಕ್ಕೋಸ್ಕರ ಕಾಸ್ಕೋಯಿಂದ ತೊಗೊಂಡು ಬಂದಿದ್ದೆ. ಸೊ ಜಸ್ಟ್ ಹೀಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ, ಚಪಾತಿ ರೆಡಿ ಆಗುತ್ತೆ. ಇನ್ನು ಪನ್ನೀರೆಲ್ಲ ಸ್ಟಫ್ ಮಾಡಿ ರೋಲ್ ಮಾಡಿ ಅಲ್ಯೂಮಿನಿಯಂ ಫಾಯಿಲಲ್ಲಿ ಎತ್ತಿಡೋದು. ಮಕ್ಕಳು ಕೂಡ ಹೆಲ್ಪ್ ಮಾಡ್ತಾ ಇದ್ರು ಇಲ್ಲಿ ರೋಲ್ ಮಾಡ್ಕೊಡೋದಕ್ಕೆ. ಬರೀ ಬ್ರೇಕ್ಫಾಸ್ಟ್ಗೆ ಅಂತ ಮಾಡಿದ್ದು, ಬಟ್ ಇಡೀ ದಿನ ತಿಂದಿದ್ದೀವಿ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಾಗಿತ್ತು. ಇನ್ನು 3 ಫ್ಯಾಮಿಲಿ ಒಟ್ಟಿಗೆ ಹೋಗ್ತಾ ಇದೀವಿ ಅಂತ ಹೇಳಿದ್ದೆ. ಎಲ್ಲರೂ ನಮ್ಮನೆ ಹತ್ರನೇ ಕಾರ್ ಪಾರ್ಕ್ ಮಾಡಿಬಿಟ್ಟು ಬೇರೆ ಕಾರ್ನ ತೊಗೊಂಡು ನಾವು ಅಂದರೆ ರೆಂಟಿಗೆ ತೊಗೊಂಡು ಹೊರಡ್ತಾ ಇದ್ದೀವಿ. 11 hours ಜರ್ನಿ ಇದೆ, 11 to 12 ಅಂತ ಹೇಳ್ಬೋದು. ಯಾಕಂದರೆ ಊಟ ತಿಂಡಿಗೆ ಮಧ್ಯದಲ್ಲಿ ಸ್ಟಾಪ್ ಮಾಡ್ತಿರ್ತೀವಿ, ಇನ್ನು ರೆಸ್ಟ್ ಏರಿಯಾಗೂ ಕೂಡ. ಬಟ್ ತುಂಬ ಕಮ್ಮಿ ಟೈಮ್ ಸ್ಟಾಪ್ ಮಾಡಬೇಕು. ಎಲ್ಲೂ ಹೋಟೆಲ್ಗೆ ಹೋಗಿ ಟೈಮ್ ವೇಸ್ಟ್ ಮಾಡಬಾರ್ದು ಅನ್ನೋದಕ್ಕೋಸ್ಕರನೇ ಮನೆಯಿಂದನೇ, ಅಂದರೆ ನಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟ್, ಇನ್ನೊಬ್ರು ಮನೆಯಲ್ಲಿ ಊಟ, ಇನ್ನೊಬ್ರು ಮನೆಯಲ್ಲಿ ಡಿನ್ನರ್. ಸೊ ಈ ರೀತಿ ಪ್ಯಾಕ್ ಮಾಡಿಕೊಂಡು ಐಡಿಯಾ ಮಾಡಿ ತೊಗೊಂಡು ಹೋಗಿದ್ವಿ. ಸೊ ಹಾಗಾಗಿ ಅನ್ಕೊಂಡಿದ್ದ ಟೈಮ್ಗೆ ರೀಚ್ ಆದ್ವಿ. ಬೆಳಗ್ಗೆ 9 ಗಂಟೆಗೆ ಬಿಟ್ಟಿದ್ದಕ್ಕೆ ರಾತ್ರಿ 9 ಗಂಟೆಗೆ ರೀಚ್ ಆದ್ವಿ ಅಂತ ಹೇಳ್ಬೋದು. ಎಲ್ಲರ ಮನೆಯಿಂದ ತೊಗೊಂಡು ಬಂದು ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಹರಟೆ ಹೊಡ್ಕೊಂಡು ತುಂಬಾ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಇನ್ನು ಮಕ್ಕಳಂತೂ ನೋಡ್ತಾ ಇರ್ಬೋದು, ಆರಾಮಾಗಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡೋದಿರ್ಬೋದು. ಗೇಮ್ಸ್ ಅಂದರೆ ಸ್ವಲ್ಪ ಟಾಯ್ಸ್ ಎಲ್ಲ ತೊಗೊಂಡು ಬಂದಿದ್ರು, ಗೇಮ್ಸ್ ಇತ್ತು, ಮತ್ತು ಬುಕ್ಸ್ ಎಲ್ಲ ತೊಗೊಂಡು ಬಂದಿದ್ರು. ಸ್ವಲ್ಪ ಹೊತ್ತು ಫೋನ್ ನೋಡೋದು, ಮಾತಾಡೋದು, ಹರಟೆ ಹೊಡೆಯೋದು, ಈ ರೀತಿ ಜರ್ನಿ ಫುಲ್ ಎಂಜಾಯ್ ಮಾಡಿದ್ದಾರೆ. ಯಾರಿಗೂ ಕೂಡ ಬೋರ್ ಆಗಲಿಲ್ಲ, ಅಷ್ಟು ಎಂಜಾಯ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಲಂಚ್ ಟೈಮ್ಗೆ ಹೊರಗಡೆ ಸ್ಟಾಪ್ ಮಾಡಿ ಒಂದು ಸ್ವಲ್ಪ ಹೊತ್ತಲ್ಲೇ ಬೇಗ ಅಂದರೆ ಚಳಿ ಬೇರೆ ಇತ್ತು, ಅಕ್ಕಿ ಎಲ್ಲ ತಣ್ಣಗಾಗೋಗ್ತಾ ಇತ್ತು. ಸೊ ಅಷ್ಟು ಚಳಿ ಇತ್ತು ಅಂತ ಹೇಳ್ಬೋದು. ಬೇಗ ಊಟ ಮುಗಿಸ್ಕೊಂಡು ಮತ್ತೆ ಹೊರಟು. ಈ ಥರ ಲಾಂಗ್ ಜರ್ನಿ ಹೋಗಬೇಕಾದ್ರೆ 3 ಫ್ಯಾಮಿಲಿ ಒಟ್ಟಿಗೆ ಹೋಗೋದ್ರಿಂದ ಅಡ್ವಾಂಟೇಜ್ ಏನಂದರೆ, ಒಬ್ಬರೇ ಡ್ರೈವಿಂಗ್ ಮಾಡ್ದಿರಾ ಒಂದು 4 to 5 hours ಆದಮೇಲೆ ಟಯರ್ಡ್ ಆದರೆ ಇನ್ನೊಬ್ರು ಡ್ರೈವ್ ಮಾಡ್ಬೋದು, ಇನ್ನೊಬ್ರು ರೆಸ್ಟ್ ತೊಗೊಬೋದು. ಈ ರೀತಿ ಆಗುತ್ತೆ. ಬರೀ ಡ್ರೈವರ್ಸ್ ಮಾತ್ರ ಅಷ್ಟೇ ಅಲ್ಲ, ನಾವುಗಳು ಕೂಡ ಪ್ಲೇಸ್ ಎಲ್ಲ ಚೇಂಜ್ ಮಾಡಿಕೊಂಡು ಇಡೀ ಕಾರ್ ಓಡಾಡಿದ್ದೀವಿ ಅಂತ ಹೇಳ್ಬೋದು. ನೋಡ್ತಿರ್ಬೋದು, ರೋಡ್ ಅಂತೂ ತುಂಬಾ ಚೆನ್ನಾಗಿತ್ತು, ವ್ಯೂನು ಅಷ್ಟೇ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇದು ಡೇ 1 ಆಯಿತು. ಬರೀ ಟ್ರಾವೆಲಿಂಗ್ ವ್ಲಾಗ್ ನೋಡಿದ್ದೀರಾ. ನೆಕ್ಸ್ಟ್ ವ್ಲಾಗ್ನ ನೀವು ವೆಯ್ಟ್ ಮಾಡ್ತಾ ಇರಿ, ಖಂಡಿತ ಅಪ್ಲೋಡ್ ಮಾಡ್ತೀನಿ. ಯೂಟ್ಯೂಬಲ್ಲಿ ಲಾಂಗ್ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಸೊ ಇಡೀ ದಿನ ಜರ್ನಿ ಮಾಡಿಕೊಂಡು ಹೋಟೆಲ್ಗೆ ರೀಚ್ ಆದ್ವಿ, ಚೆಕ್ ಇನ್ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡ್ವಿ. ನೆಕ್ಸ್ಟ್ ದಿನ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.